ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಧರ್ಮಸ್ಥಳದಲ್ಲಿ ಶವಶೋಧದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆ ವಿಚಾರದಲ್ಲಿ ರಾಜಕೀಯ ನಾಯಕರ ಮಾತಿನ ಜಟಾಪಟಿ ಜೋರಾಗ್ತಾ ಇದೆ. ಡೈರೆಕ್ಟರ್ ಯಾರೋ ಇರಬಹುದು, ಆದ್ರೆ ಪ್ರೊಡ್ಯೂಸರ್ ಕಾಂಗ್ರೆಸ್ ಅಂತ ಅಶೋಕ್ ಹೇಳಿದ್ರೆ ಎಸ್ಐಟಿ ತನಿಖೆ ಸಮಾಧಾನ ತಂದಿಲ್ವಾ ಅಂತ ಡಿಸಿಎಂ ಡಿಕೆ ಕೌಂಟರ್ ಕೊಟ್ಟಿದ್ದಾರೆ. ನಾನೊಂದು ಇನ್ನೊಂದು ಹೋಗುದೇನೆ ಅಂತೀನ ಆಗಿರಿ ನೋಡೋಣ ನಿಮ್ ತಾಕತ್ತಿದ್ರೆ. ಹಿಂದೂ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರನ ಅಪಚಾರ ಮಾಡ್ತಕ್ಕಂತ ಒಂದು ದುಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದೆ. ಇಟ್ಕೊಂಡು ಇವತ್ತು ಧರ್ಮಸ್ಥಳದಿಂದ ದೆಹಲಿಯವರೆಗೆ ಬುರುಡೆಯ ಆಟ ಆಡಿದರು. ಅಂತವರ ಬೆನ್ನಿಗೆ ನಿಂತ ಬುರುಡೆ ಸರ್ಕಾರದ ವಿರುದ್ಧವಾಗಿ ಇವತ್ತು ನಾವೆಲ್ಲರೂ ಕೂಡ ಸೇಟುಗೆ ನಿಲ್ಲಬೇಕಾಗಿದೆ. ಸಮರ, ಮಹಾಸಮರ. ಧರ್ಮಸ್ಥಳದಲ್ಲಿ ಷಡ್ಯಂತ್ರದ ವಿರುದ್ಧ ಕೇಸರಿ ಅಬ್ಬರ, ಕಾಂಗ್ರೆಸ್ ವಿರುದ್ಧ ವಾಕ್ ಪ್ರಹಾರ. ಅಬ್ಬಬ್ಬಾ, ಅದೇನು ವಾಗ್ಯುದ್ಧ, ಅದೆಂಥ ತಿರುಗೇಟುಗಳು ಅಂತೀರಾ? ವೀರೇಂದ್ರ ಹೆಗಡೆ ಪರವಾಗಿ ಕಮಲ ಕಲಿಗಳು ಹಮ್ಮಿಕೊಂಡಿದ್ದ ಧರ್ಮಸ್ಥಳ ಚಲೋದಲ್ಲಿ ಕೇಸರಿ ಪಡೆ ಕೆಂಗಣ್ಣು ಬೀರಿದು ಇಬ್ಬರ ಮೇಲೆ. ಅದರಲ್ಲಿ ಒಂದು ಬುರುಡೆ ಗ್ಯಾಂಗ್, ಮತ್ತೊಂದು ಕಾಂಗ್ರೆಸ್ ಪಡೆ. ಡೈರೆಕ್ಟರ್ ಯಾರೋ ಇರಬಹುದು, ಪ್ರೊಡ್ಯೂಸರ್ ಕಾಂಗ್ರೆಸ್. ಅಶೋಕ್ ಬಾಂಬ್, ಬಿಜೆಪಿಯವರದ್ದೇ ಷಡ್ಯಂತ್ರ ಎಂದ ಡಿಕೆ. ಧರ್ಮಸ್ಥಳ ಚಲೋದಲ್ಲಿ ಬಿಜೆಪಿಯವರು ಮಾತಿನ ಸಮರಕ್ಕೆ ದಾಳವಾಗಿ ಮಾಡಿಕೊಂಡಿದ್ದೆ ಷಡ್ಯಂತ್ರ ಅನ್ನೋ ಬಾಣವನ್ನ. ಸಮಾವೇಶದಲ್ಲಿ ಮಾತಿಗಿಳಿದ ಪ್ರತಿ ಕೇಸರಿ ಕಲಿಗಳ ಬಾಯಲ್ಲಿ ಸ್ಫೋಟವಾಗ್ತಿದ್ದದ್ದು ಇದೇ ಪದ. ವಿಪಕ್ಷ ನಾಯಕ ಅಶೋಕ್ ಅಂತೂ ಬುರುಡೆ ಕಥೆಗಳಿಗೆ ಡೈರೆಕ್ಟರ್ ಯಾರೋ ಇರಬಹುದು, ಆದ್ರೆ ಪ್ರೊಡ್ಯೂಸರ್ ಕಾಂಗ್ರೆಸ್ ಅಂತ ನೇರವಾಗಿ ಗುಡುಗಿದ್ರು. ಈ ಮಾತಿಗೆ ಕೌಂಟರ್ ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಯವರೇ ಷಡ್ಯಂತ್ರ ಮಾಡಿರೋದು ಅಂತ ಗರಂ ಆದ್ರು. ಡೈರೆಕ್ಟರ್ ಯಾರೋ ಇರ್ಬೋದು, ಆದ್ರೆ ಪ್ರೊಡ್ಯೂಸರ್ ಮಾತ್ರ ಕಾಂಗ್ರೆಸ್ ಅವರೇ. ಪ್ರೊಡ್ಯೂಸರ್ ಕಾಂಗ್ರೆಸ್ ಅವರೇ, ನೀವೇ ಮಾಡಿರೋದು. ಇಲ್ಲ ಅಂದ್ರೆ ಧರ್ಮಸ್ಥಳ ಆಯ್ತು, ಚಾಮುಂಡಿ. ಅವರಲ್ಲೇ ಇಂಟರ್ನಲ್ ಎರಡು ಫೈಟಿಂಗು, ಬಿಜೆಪಿಲಿ ಎರಡು ಗುಂಪು, ಅರ್ಥ ಆಯ್ತಾ? ಅವ್ರದೇ ಷಡ್ಯಂತ್ರ. ಯಾರು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಬಿಜೆಪಿಯ ಮೂಲ ಕಾರ್ಯಕರ್ತರೇ. ಇದನ್ನೆಲ್ಲ ಧರ್ಮಸ್ಥಳದವ್ರ ಮೇಲೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಎಲ್ಲ ಮಾಡಿರೋರೆಲ್ಲ ಅವರೇನೆ. ಎಸ್ಐಟಿ ಕೆರೆ ಮೀನು ಹಿಡಿತಿದೆ, ಕೇಸ್ ಎನ್ಐಎಗೆ ಕೊಡಿ. ಅಶೋಕ್ ಈ ಮಾತಿಗೂ ಡಿಸಿಎಂ ಡಿಕೆ ತಿರುಗೇಟು. ಅಶೋಕ್ ಡಿಕೆ ನಡುವಿನ ಮಾತಿನ ಕಾಳಗ ಇಷ್ಟಕ್ಕೆ ನಿಲ್ಲಲಿಲ್ಲ. ಪ್ರಕರಣವನ್ನ ಎನ್ಐಎಗೆ ವಹಿಸಿ ಅಂತ ಅಶೋಕ್ ಹೇಳ್ತಿದ್ದಂತೆ ಡಿಕೆ ಯಾಕೆ ಎಸ್ಐಟಿ ತನಿಖೆ ಸಮಾಧಾನ ತಂದಿಲ್ವಾ ಅಂತ ಪ್ರಶ್ನಿಸಿದ್ರು. ಅಶೋಕ್ ಮತ್ತೆ ಮಾತು ಮುಂದುವರಿಸಿ ಎಸ್ಐಟಿ ಕೆರೆ ಮೀನು ಹಿಡಿತಾ ಇದೆ, ದೊಡ್ಡ ತಿಮಿಂಗಲ ಹಿಡಿಬೇಕು ಅಂತ ಲೇವಡಿ ಮಾಡಿದ್ದಾರೆ. ಎನ್ಐಗೆ ಒಪ್ಪಿಸಬೇಕು. ಇದರಿಂದ ದೊಡ್ಡ ಜಾಲ ಇದೆ. ಧರ್ಮಸ್ಥಳದಲ್ಲಿ ಮಾತ್ರ ಇಲ್ಲ, ಇವರು ತಮಿಳುನಾಡಲ್ಲಿದ್ದಾರೆ. ಒಬ್ಬ MP ಇದ್ದಾನೆ ತಮಿಳುನಾಡಲ್ಲಿ. ಈಗ ಮಾಡಿರೋ ತನಿಖೆ ಅವ್ರಿಗೆ ಸಮಾಧಾನ ಇಲ್ವಂತ ಅವರೇ ಎಸ್ಐಟಿ ಬೇಕು ಅಂತ ಹೇಳಿದವ್ರು ಅವರೇ, ಸ್ವಾಗತ ಮಾಡಿದವ್ರು ಅವರೇ, ನ್ಯಾಯ ಕೊಡಬೇಕು ಅಂತ ಅವರು ಬಾಯಿ ಯಾವತ್ತೂ ಬಿಚ್ಚಲಿಲ್ಲ. ಈಗ ಎಸ್ಐಟಿ ಮಾಡಿದಾರಲ್ಲ, ನಾವು ಸ್ವಾಗತ ಮಾಡಿದಿರಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಎಸ್ಐಟಿ ಯಾರನ್ನ ಹಿಡಿತಾ ಇದ್ದಾರೆ? ಕೆರೆಯಲ್ಲಿರೋ ಮೀನುಗಳನ್ನ ಹಿಡಿತಾ ಇದ್ದಾರೆ, ಕುಂಟೆಯಲ್ಲಿರೋ ಮೀನುಗಳು ಹಿಡಿತಾ ಇದ್ದಾರೆ. ಇದರಿಂದ ಇರುವಂತ ದೊಡ್ಡ ತಿಮಿಂಗಲ ಸಮುದ್ರದಲ್ಲಿದೆ, ಆ ತಿಮಿಂಗಲಗಳನ್ನ ಹಿಡಿಬೇಕು. ಇಷ್ಟೆಲ್ಲ ವಾಕ್ ಸಮರಗಳ ನಡುವೆ ಪ್ರಿಯಾಂಕ್ ಖರ್ಗೆ ಸೌಜನ್ಯ ವಿಚಾರವಾಗಿ ಕಟೀಲ್ ಮಾತನಾಡಿದ್ದ ಹಳೆ ವಿಡಿಯೋ ಪೋಸ್ಟ್ ಮಾಡಿ ಟಾಂಗ್ ಕೊಟ್ಟಿದ್ದಾರೆ. ಸುನಿಲ್ ಕುಮಾರ್ ಅವರು ಬಹಳ ಸುಂದರವಾಗಿ ಹೇಳಿ, ಇದರ ಹಿಂದೆ ಯಾರಿದ್ದಾರೆ, ಯಾರು ಕೊಲೆ ಮಾಡಿದ್ದಾರೆ ಅಂತ ಗೊತ್ತಿದೆ ಅಂತ ಹಿಂದೆ ಜನಪ್ರತಿನಿಧಿ ಆಗಿ ಅವರು ಹೇಳಿದ್ದಾರೆ. ಪ್ರಿಯಾಂಕ್ ಹೀಗೆ ಕಾಲೆಳೆದ ಬೆನ್ನಲ್ಲೇ ಬಿಜೆಪಿ ನಾಯಕರು ಸೌಜನ್ಯ ನಿವಾಸಕ್ಕೆ ಭೇಟಿ ನೀಡಿದ್ರು. ಸೌಜನ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗೋದಾದ್ರೆ ಖರ್ಚು ನೀಡುವ ಭರವಸೆ ನೀಡಿದ್ರು. ಬಿಜೆಪಿಯ ಧರ್ಮಸ್ಥಳ ಚಲೋಗೆ ಕುಟುಕಿದ ಸಿಎಂ ಇವರದ್ದು ಡೋಂಗಿತನ ಅಂದಿದ್ದಾರೆ. ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಬಿಗಿನಿಂಗ್ ನಲ್ಲಿ ಯಾಕೆ ಮಾಡಲಿಲ್ಲ, SIT ಆದಾಗ ಯಾಕೆ ಮಾಡಲಿಲ್ಲ? ಆಮೇಲೆ ಬಹಳ ದಿನಗಳ ನಂತರ ಏನು ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಮಾಡಕ್ಕೆ ಶುರು ಮಾಡೋದು ಅಲ್ವಾ? ಸೊ ಇದು ಡೋಂಗಿತನ ಅಲ್ವಾ? ಧರ್ಮಸ್ಥಳ ಪ್ರಕರಣ ಸಂಬಂಧ ಬಿಜೆಪಿ ಜೆಡಿಎಸ್ ರ್ಯಾಲಿ ನಡೆಸಿ ಷಡ್ಯಂತ್ರ ಅನ್ನೋ ಬಾಣಗಳನ್ನೇ ಬಿಟ್ಟಿದ್ರೆ ಕಾಂಗ್ರೆಸ್ ದೋಸ್ತಿ ಆರೋಪಕ್ಕೆ ತಿವಿಯೋ ಕೆಲಸ ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, TV9.